ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಭಿಲಾಷ. ನಾನು ಒಂದಷ್ಟು ಹಾರ್ವೆಸ್ಟಿಂಗ್ ವಿಡಿಯೋ ಮಾಡಿದ್ದೆ, ಅದನ್ನು ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನಮ್ಮ ಮನೆ ಹಿಂದೆಗಡೆನೆ ಒಂದಷ್ಟು ಗಿಡಗಳನ್ನ ಬೆಳೆಸಿದ್ವಿ ಅನ್ನೋದಕ್ಕಿಂತ ಹೇಳೋದಕ್ಕಿಂತ ಬೆಳೆಸಿದ್ರು ನಮ್ಮ ಅತ್ತೆ ಅವರೇ. ಎಲ್ಲಾ ಗಿಡಗಳನ್ನೂ ಬೆಳೆಸಿರೋದು. ಅದರಲ್ಲಿ ನಾನು ಒಂದಷ್ಟು ಕಾಯಿಗಳು, ಹೂವುಗಳು ಬಿಡಿಸಿರೋದನ್ನ ವಿಡಿಯೋ ಮಾಡಿದ್ದೆ. ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಇನ್ನು ಈ ಹಾರ್ವೆಸ್ಟಿಂಗ್ ಅನ್ನೋದು ಈಗ ಎಲ್ಲ ಕಡೆ ಕಾಮನ್ ಆಗಿಬಿಟ್ಟಿದೆ. ಎಲ್ಲರೂ ಕೂಡ ಮಾಡ್ತಾ ಇರ್ತಾರೆ. ಪ್ರತಿಯೊಂದನ್ನು ಕೂಡ ಒಂದು ಕುಂದದಲ್ಲಿ ಸೊಪ್ಪಾಕಿ ಬೆಳೆಸಿ ಅದನ್ನು ಹಾರ್ವೆಸ್ಟ್ ಮಾಡೋದೇ ಆಗಿರ್ಬೋದು, ಅಥವಾ ಒಂದಷ್ಟು ಬೆಳೆಗಳನ್ನ ಬೆಳೆದು ಹಾರ್ವೆಸ್ಟ್ ಮಾಡೋದೇ ಆಗಿರ್ಬೋದು. ಅದನ್ನ ಒಂದು ಟ್ರೆಂಡ್ ತರ ಮಾಡಿ ವಿಡಿಯೋ ಮಾಡೋದಾಗಿದೆ. ಕೆಲವರು ಇದನ್ನ ಅಭ್ಯಾಸಕ್ಕೋಸ್ಕರ ಮಾಡಿದ್ರೆ, ಇನ್ನು ಕೆಲವರು ವಿಡಿಯೋಗೋಸ್ಕರ ಮಾಡ್ತಾರೆ, ಇನ್ನು ಕೆಲವರು ವಿಡಿಯೋ ನೋಡಿ ಇನ್ಸ್ಪಿರೇಷನ್ ಆಗಿ ಮಾಡ್ತಾರೆ. ಈ ತರ ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಮಾಡ್ತಾರೆ. ಆದರೆ ಹಳ್ಳಿಗಳಲ್ಲಿ ಆ ರೀತಿ ಆಗಿರಲಿಲ್ಲ. ಎಲ್ಲರೂ ಕೂಡ ಬೆಳ್ಕೊಂತಿದ್ರು ಕೆಲವೊಂದು ಪದಾರ್ಥಗಳನ್ನ. ಹೊಲ ಗದ್ದೆ ತೋಟಗಳಲ್ಲಿ ಭತ್ತ, ರಾಗಿ, ತೆಂಗಿನಕಾಯಿ ಈ ರೀತಿ ಬೆಳ್ಕೊಂಡ್ರೆ, ಕೈ ತೋಟ ಅಂತ ಮನೆ ಹಿಂದೆಗಡೆನೆ ಒಂದು ಚಿಕ್ಕದಾಗಿ ತೋಟ ಮಾಡ್ಕೊಂಡಿರ್ತಿದ್ರು. ಅದರಲ್ಲಿ ಹೂಗಳು, ಒಂದಷ್ಟು ಹಣ್ಣುಗಳನ್ನ ಬೆಳ್ಕೊಂತಿದ್ರು. ಈರುಳ್ಳಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನಕಾಯಿ ಈ ತರ ಎಲ್ಲದನ್ನು ಕೂಡ ಬೆಳೀತಿದ್ರು. ಹೀರೆಕಾಯಿ, ಪಡವಲಕಾಯಿ ಇದನ್ನೆಲ್ಲ ಬೆಳೀತಿದ್ರು. ಇದನ್ನೆಲ್ಲ ಕೂಡ ನಾವು ನೋಡಿದ್ದೀವಿ. ಮನೆಗೆ ಬೇಕಾಗಿರುವಂತ ಎಲ್ಲಾ ಪದಾರ್ಥಗಳನ್ನು, ತಿನ್ನೋ ಪದಾರ್ಥಗಳನ್ನ ಮನೇಲೆ ಬೆಳ್ಕೊಂತಾ ಇದ್ರು. ಹೊಲದಲ್ಲಿ, ಮನೆ ಹಿಂದೆಗಡೆ ಈ ತರ ಎಲ್ಲಾನು ಬೆಳ್ಕೊಂತಾ ಇದ್ರು. ಆದ್ರೆ ಹೀಗಾಗಲ್ಲ. ಪ್ರತಿಯೊಂದಕ್ಕೂ ನಾವು ಮಾರ್ಕೆಟ್ ಅಥವಾ ಅಂಗಡಿನ ಡಿಪೆಂಡ್ ಆಗಿರ್ತೀವಿ. ದಿನಸಿ, ತರಕಾರಿ, ಸೊಪ್ಪು ಎಲ್ಲದಕ್ಕೂ ಬೇರೆಯವ್ರನ್ನೇ ಅವಲಂಬಿಸಿದ್ದೀವಿ. ನಾವೇ ಏನು ಬೆಳ್ಕೊಂತಾ ಇಲ್ಲ. ಅದರಲ್ಲಿ ಅಲ್ಪ ಸ್ವಲ್ಪ ಸಂಖ್ಯೆಯಲ್ಲಿ ಈ ತರ ನಾನು ನೋಡಿರೋ ಹಾಗೆ ಸ್ವಲ್ಪ ಜನ ಇನ್ನೂ ಮನೆಯಲ್ಲೇ ಬೆಳ್ಕೊಂತಾರೆ. ಅಮ್ಮ ಮನೆಯಲ್ಲಿ ಮತ್ತೆ ಅತ್ತೆ ಮನೆಯಲ್ಲಿ ಎರಡು ಮನೆಯಲ್ಲೂ ಕೂಡ ಈಗಲೂ ಕೂಡ ಕೆಲವೊಂದು ಪದಾರ್ಥಗಳನ್ನ ಬೆಳ್ಕೊಂತೀವಿ. ಅವಾಗೆಲ್ಲ ಹೆಚ್ಚೆಚ್ಚಾಗಿ ಮಾಡ್ತಿದ್ವಿ. ಇವಾಗ ಸ್ವಲ್ಪ ಪ್ರಮಾಣದಲ್ಲಿ, ಅಂದ್ರೆ ನಮ್ಮ ಮನೆಗೆ ಬೇಕಾಗುವಷ್ಟು ಮಾತ್ರ ಮಾಡ್ಕೊಂತೀವಿ. ಮೊದಲೆಲ್ಲ ಒಂದಷ್ಟು ಬೇರೆಯವ್ರಿಗೂ ಕೊಡಬಹುದು ಅನ್ನುವಷ್ಟು ನಾವು ಬೆಳಿತಿದ್ವಿ. ಈಗಾಗಲ್ಲ. ನಮ್ಗೆ ಎಷ್ಟು ಸಾಕಾಗುತ್ತೆ ಅಷ್ಟೇ ನಾವು ಬೆಳ್ಕೊಂತೀವಿ. ಕೆಲವೊಂದ್ಸರಿ ಅನ್ಸುತ್ತೆ ಅದೃಷ್ಟ ಅಂದ್ರೆ ನಮ್ದೇ ಅಂತ ಹೇಳಿ. ಯಾಕೆಂತಂದ್ರೆ ನೆಕ್ಸ್ಟ್ ಜನರೇಷನ್ ಹೇಗಿರುತ್ತೆ ಏನು ಅಂತಂತ ಹೇಳಿ ಗೊತ್ತಿಲ್ಲ. ಕೆಲವೊಬ್ರು ಹೇಳ್ತಾ ಇರ್ತಾರೆ, ಓಕೆ ಅದು ಮತ್ತೆ ಅದೇ ರಿಟರ್ನ್ ಆಗುತ್ತೆ, ಅದೇ ತರ ಕಾಲಚಕ್ರ ಬರುತ್ತೆ, ಮತ್ತೆ ಎಲ್ರು ಬೆಳೆದು ತಿನ್ನೋವಂತ ಕಾಲ ಬರುತ್ತೆ ಅಂತ ಹೇಳ್ತಾರೆ. ಆದ್ರೆ ಎಷ್ಟು ಮಟ್ಟಿಗೆ ಅದು ಸತ್ಯ ಆಗುತ್ತೆ ಅಂತ ನನಗ್ ಗೊತ್ತಿಲ್ಲ. ಆದ್ರೆ ನಾವು ಎರಡೂ ಕಾಲಗಳನ್ನು ನೋಡ್ಬಿಟ್ವಿ. ಈ ಪದಾರ್ಥಗಳನ್ನ ಬೆಳ್ಕೊ ತಿನ್ನೋದು ಹೇಗೆ, ಮತ್ತೆ ಕೊಂಡ್ಕೊಂಡು ತಿನ್ನೋದು ಹೇಗೆ ಅಂತ ಅನ್ನೋದನ್ನ ನಾವು ನಮ್ ಜನರೇಷನ್ ಅವರು, ಅಂದ್ರೆ ಈ 90ರ ದಶಕದವರು ಎರಡನ್ನೂ ನೋಡಿದೀವಿ. ನಮ್ ಲೈಫ್ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ ನನ್ಗೆ ಅನ್ಸುತ್ತೆ. ಇನ್ನು ನಾನಿಲ್ಲಿ ಹಾರ್ವೆಸ್ಟಿಂಗ್ ಮಾಡ್ತಾ ಇರೋದು ತೊಗರಿಕಾಳು, ಮತ್ತೆ ನುಗ್ಗೆ ಸೊಪ್ಪು, ಕರಿಬೇವು, ಹೂಗಳು, ಹಾಗೆ ಎಲೆ, ವಿಳ್ಯದೆಲೆ, ಮತ್ತೆ ಟೊಮೊಟೊ, ಅಲೋವೆರಾ, ಹಾಗೆ ಪಪಾಯ ಇದನ್ನೆಲ್ಲ ನಾನು ಅವತ್ತು ಹಾರ್ವೆಸ್ಟ್ ಮಾಡಿದ್ದೆ. ತುಂಬಾ ಚೆನ್ನಾಗಿ ಅನಿಸ್ತು. ಅದನ್ನೆಲ್ಲ ನಾನು ಒಂದ್ ಕಡೆ ತೆಗೆದು ಒಂದ್ ಕಡೆ ಇಟ್ಟಾಗ ಅದು ನೋಡೋದಕ್ಕೆ ಒಂಥರ ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು ನನಗೆ. ಮಾರ್ಕೆಟಿಂದ ಕೆಜಿ ಗಟ್ಟಲೆ ತಂದು ನಾವು ತಿಂತೀವಲ್ಲ, ಆ ಖುಷಿಗೂ ನಾವೇ ಗಿಡ ನೆಟ್ಟು ಅದರಲ್ಲಿ ಬಂದದ ಬೆಳೆನ ತೆಗೆದು ತಿಂತೀವಲ್ಲ, ಆ ಖುಷಿಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಯಾರಿಗೆಲ್ಲ ಈ ತರ ಅನ್ಸಿದ್ದೆ ಕಾಮೆಂಟ್ ಮಾಡಿ. ಕೆಲವೊಂದೆಲ್ಲ ನಾವೇ ಬೆಳೆದು ತಿನ್ನೋದಕ್ಕೂ ಮಾರ್ಕೆಟಿಂದ ತಂದು ತಿನ್ನೋದಕ್ಕೂ ಟೇಸ್ಟು ನಮಗೆ ವೇರಿಯೇಷನ್ ಗೊತ್ತಾಗ್ಬಿಡುತ್ತೆ. ಯಾಕೆ ಅಂತ ಹೇಳಿದ್ರೆ, ನಾವು ಬೆಳೆಯೋದು ಸ್ವಲ್ಪ ಟೇಸ್ಟ್ ಇರುತ್ತೆ. ಮಾರ್ಕೆಟಿಂದ ತಂದಿದ್ದು ಸೊಪ್ಪೆ ಆಗಿರಲಿ ಅಥವಾ ತರಕಾರಿನೇ ಆಗಿರಲಿ ಟೇಸ್ಟ್ ಯಾಕೆ ಕಡಿಮೆ ಇರುತ್ತೆ ಅಂತ ಹೇಳಿದ್ರೆ, ಅವರೆಲ್ಲ ಯೂರಿಯಾ ಅಂತ ಹೇಳಿ ಉಪ್ಪೆಲ್ಲ ಯೂಸ್ ಮಾಡ್ತಾರೆ. ಹಾಗಾಗಿ ಅದು ಕ್ವಾಂಟಿಟಿ ಜಾಸ್ತಿ ಇರುತ್ತೆ, ಕ್ವಾಲಿಟಿ ಕಡಿಮೆ ಇರುತ್ತೆ. ನಾವಾದರೆ ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಬೆಳ್ಕೊತಾ ಇರ್ತೀವಿ. ಸೊ ಹಾಗಾಗಿ ನಾವು ತುಂಬ ಚೆನ್ನಾಗಿರೋ ಗೊಬ್ಬರ ಹಾಕಿರ್ತೀವಿ, ಒಳ್ಳೆ ನೀರು ಹಾಕಿರ್ತೀವಿ, ಚೆನ್ನಾಗಿ ಬೆಳೆ ಬಂದಿರುತ್ತೆ, ನಮಗೆ ರುಚಿಯಾಗಿರುತ್ತೆ. ಹಾಗಂತ ಹೇಳಿ ಮಾರ್ಕೆಟಲ್ಲಿ ಮಾರೋರ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಅವರು ಕೂಡ ಎಷ್ಟೋ ಜನಗಳಿಗೆ ಮಾರಬೇಕಾಗಿರುತ್ತೆ, ಅವರು ದುಡ್ಡನ್ನು ಗಳಿಸಬೇಕಾಗಿರುತ್ತೆ. ಹಾಗಾಗಿ ಕ್ವಾಂಟಿಟಿನ ಜಾಸ್ತಿ ಮಾಡಿಕೊಂಡು ಅವರು ಹಾಗೆ ಮಾಡ್ತಾರೆ. ನಮಗೆ ಸಮಯ ಇಲ್ಲ ಅಂತಂತ ಹೇಳಿದರೆ, ಅಥವಾ ಅವಕಾಶ ಇಲ್ಲ ಬೆಳ್ಕೊಳ್ಳೋದಕ್ಕೆ ಅಥವಾ ಮಾಡ್ಕೊಳ್ಳೋದಕ್ಕೆ ಅಂತಂದಾಗ ನಾವು ಮಾರ್ಕೆಟ್ನ ಡಿಪೆಂಡ್ ಆಗಬೇಕಾಗುತ್ತೆ. ಇಲ್ಲ ನಮಗೆ ಅವಕಾಶ ಇದೆ, ಜಾಗ ಇದೆ, ಎಲ್ಲನೂ ಅನುಕೂಲವಾಗಿದೆ ಅಂತಂದಾಗ ನಾವೇ ಒಂದಷ್ಟನ್ನು ಬೆಳ್ಕೊಂಡು ಅಥವಾ ಮಾಡಿಕೊಂಡು ತಿನ್ನೋದ್ರಿಂದ ಏನು ನಾವು ಕಳ್ಕೊಳ್ಳೋದಿಲ್ಲ. ತುಂಬ ಮಾಡರ್ನೈಸ್ ಆಗಿ ಲೈಫ್ ಲೀಡ್ ಮಾಡಿದಾಗ ಆರೋಗ್ಯದಲ್ಲಿ ಏರುಪೇರಾಗೋದು ಸಹಜ ಆಗಿಬಿಟ್ಟಿದೆ. ಇವಾಗಂತೂ ಎಲ್ಲರಿಗೂ ಶುಗರು, BP ಕಾಮನ್ ಆಗಿಬಿಟ್ಟಿದೆ. ಮೊದಲೆಲ್ಲ ಹಾಗಿರಲಿಲ್ಲ. ಒಂದು ಊರಲ್ಲಿ 4ರಿಂದ 5 ಜನಕ್ಕೆ ಶುಗರು, BP ಇದ್ದರೆ ಅದೇ ಹೆಚ್ಚು. ಇನ್ನಿದ್ದವರೆಲ್ಲ ಹೆಲ್ತಿಯಾಗಿರ್ತಿದ್ರು, ತುಂಬ ವರ್ಷ ಬದುಕ್ತಿದ್ರು, 70-90 ವರ್ಷ ಆದಮೇಲೆ ಸಾಯ್ತಿದ್ರು. ಆದರೆ ಈಗೆಲ್ಲ 35-45 ವರ್ಷಕ್ಕೆಲ್ಲ ಸತ್ತೋಗ್ತಾರೆ. ಕೆಲವೊಂದು ಹೃದಯಾಘಾತ ಇರ್ಬೋದು, ಇನ್ನೇನು ಬೇರೆ ಏನೋ ಆರೋಗ್ಯ ಸಮಸ್ಯೆಯಿಂದ ಸತ್ತೋಗೋದನ್ನು ನಾವು ನಮ್ಮ ಕಣ್ಮುಂದೆನೇ ನೋಡಿದ್ದೀವಿ.
ಹಾಗಂತ ಹೇಳಿ ಪೂರ್ತಿ ಆರ್ಗಾನಿಕ್ ಆಗಿ ಪೂರ್ತಿ ಟ್ರೆಡಿಷನಲ್ ಆಗಿ ನಾವು ಮತ್ತೆ ಮಾಡ್ತೀವಿ ಅನ್ನೋದು ತುಂಬ ಅದು ಕೂಡ 100% ವರ್ಕ್ ಆಗೋದಿಲ್ಲ. ನಾವು ಎರಡನ್ನೂ ಕೂಡ ಮೇಂಟೈನ್ ಮಾಡ್ಕೊಂಡು ಹೋದಾಗ ಮಾತ್ರ ನಮ್ಮ ಜೀವನ ಚೆನ್ನಾಗಿರುತ್ತೆ ಮತ್ತು ಹೆಲ್ತಿಯಾಗಿರ್ತೀವಿ ಅಂತ ಕೆಲವೊಮ್ಮೆ ಅನಿಸುತ್ತೆ. ಮೊದಲೆಲ್ಲ ಜನರುಗಳು ಮನೆಯಲ್ಲೇ ಹುಟ್ತಿದ್ರು, ಮನೆಯಲ್ಲೇ ಸಾಯ್ತಿದ್ರು. ಆದರೆ ಈಗ ಹಾಗಾಗ್ತಾ ಇಲ್ಲ. ಎಲ್ಲರೂ ಕೂಡ 90% ಆಸ್ಪತ್ರೆಯಲ್ಲೇ ಹುಟ್ತಾರೆ ಮತ್ತು ಆಸ್ಪತ್ರೆಯಲ್ಲೇ ಸಾಯ್ತಾ ಇದ್ದಾರೆ. ಇದು ಒಂಥರ ಲೈಫ್ ಸ್ಟೈಲೇ ಚೇಂಜ್ ಆಗಿಬಿಟ್ಟಿದೆ. ಯಾವ ರೀತಿ ಅಂತ ಹೇಳಿದರೆ, ದೇವ್ರ ಮುಂದೆ ಕೈ ಮುಗಿದು ಜೋಡಿಸಿ ಅವಾಗೆಲ್ಲ ಕೇಳ್ತಿದ್ವಿ, ಒಡವೆ ದುಡ್ಡು ಐಶ್ವರ್ಯ ಕೊಡಪ್ಪ ಅಂತ ಕೇಳ್ತಿದ್ವಿ. ಆದರೆ ಈಗ ನಾವು ಆಯುಸ್ಸು ಮತ್ತು ಆರೋಗ್ಯ ಕೊಡಪ್ಪ ಸಾಕು ಅಂತ ಕೇಳ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ನಮಗೀಗ. ಎಷ್ಟೇ ದುಡ್ಡಿದ್ರೂ ಯಾವುದೇ ಮಲ್ಟಿ ಸ್ಪೆಷಾಲಿಸ್ಟ್ ಹಾಸ್ಪಿಟ್ಲಿಗೆ ಹೋದ್ರೂ ಕೂಡ ನಮ್ಮ ಆರೋಗ್ಯ ಮತ್ತು ಆಯುಸ್ಸನ್ನು ನಾವು ಕೊಂಡ್ಕೊಳ್ಳೋಕ್ಕಾಗಲ್ಲ. ಆದ್ದರಿಂದ ನಾವು ಹಾಸ್ಪಿಟ್ಲು ಮೆಟ್ಲು ಹತ್ತೋಕ್ಕಿಂತ ಮುಂಚೆ ನಾವು ಆರೋಗ್ಯವಾಗಿ ನಮ್ಮ ಮನೆಯಲ್ಲೇ ಇರಬೇಕು ಅನ್ನೋದನ್ನು ನಾವು ದೃಷ್ಟಿನಲ್ಲಿಟ್ಕೊಂಡು ಚೆನ್ನಾಗಿರಬೇಕು, ಚೆನ್ನಾಗಿ ಲೈಫ್ ಲೀಡ್ ಮಾಡಬೇಕು ಅಂತ ನಾನು ಅನ್ಕೊತಾ ಇದ್ದೀನಿ. ನನ್ನ ಅನಿಸಿಕೆ ಏನಾದರೂ ನಿಜ ಅಂತ ನಿಮ್ಗೆ ಅನಿಸಿದರೆ ಒಂದು ಕಾಮೆಂಟ್ನ ಮಾಡಿ. ಇನ್ನು ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ನ ಕೊಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು. ನಾನು ನಿಮ್ಮ ಪ್ರೀತಿಯ ಅಭಿಲಾಷ. ಕುಂದದಲ್ಲಿರೋದು ನಿಂಬೆಹಣ್ಣು ಗಿಡನೇ ಆ ಕುಂದ ಚಟ್ನಿಲಿ ಅದನ್ನ ಕಾಯಿ ಟೊಮೆಟೊ ಚಟ್ನಿ ಮಾಡ್ತೀವಮ್ಮ, ಅದರೊಳಗೆ ನೋಡಿದೆ ನಾನು ಟಿ ವಿಲಿ.